ಬಾಯಿ ಬಿಡಿಸಬೇಕಾಗಿದೆ. ಆ ತಿಮ್ರೋಡಿ ಅಂತಕ್ಕಂಥವರು ಯಾವ ರೀತಿ ನಾಲಿಗೆಯನ್ನು ಹರಿಬಿಟ್ಟಿದ್ರು ಗೊತ್ತಿದೆ. ಮಟ್ಟಣ್ಣನವರು ಯಾವ ರೀತಿ ಗಿರೀಶ್ ಮಟ್ಟಣ್ಣನವರು ಯಾವ ರೀತಿ ಯಾರ್ಯಾರ ಮುಖಂಡರುಗಳನ್ನ ಯಾವ ರೀತಿ ಮಾತಾಡಿದ್ರು. ಅಂದ್ರೆ ಇವರಿಗೆಲ್ಲ ಶಕ್ತಿ ಕೊಟ್ಟವರು ಯಾರು? ಧರ್ಮಸ್ಥಳವನ್ನ ಈ ರೀತಿ ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಏನು? ಕೇರಳದ ಪೊಲೀಸ್ನವರು ಬೇಕು ಇದಕ್ಕೆ ಅಂತ ಕೇಳಿದ್ಯಾಕೆ? SITಗೂ ಇಂಥವರೇ ಮುಖ್ಯಸ್ಥರು ಬೇಕು ಅಂತ ಅವ್ರು ಕೇಳಿದ್ಯಾಕೆ? ಅಂದ್ರೆ ಇವರ ಟಾರ್ಗೆಟ್ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಇತ್ತು. ಧರ್ಮಾಧಿಕಾರಿಗಳು ಭವಿಷ್ಯ ಯಾವ ಕಾಲದಲ್ಲಿ ನಿದ್ದೆ ಮಾಡಿದ್ರೋ ಗೊತ್ತಿಲ್ಲ. ಈ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಇದರಲ್ಲಿ ಸುಳ್ಳು ಅಡಗಿದೆ, ಇದು ಷಡ್ಯಂತ್ರ ಇದೆ, ಇದಕ್ಕೆ ನಾವು ಈ ಸುಮ್ಮನೆ ಕೂರಬಾರದು ಅಂತೇಳಿ